ಹದ್ದಿನಾಳ ಗ್ರಾಮದ ದಲಿತ ಯುವಕ ಭೂಮಾನಂದನ ಕೊಲೆ ಆಗ್ತದ. ಜೊತೆಗೆ ಒಕ್ರಣಿ ಗ್ರಾಮದ ಶಿರುವಾರ ತಾಲೂಕಿನ ಒಕ್ರಣಿ ಗ್ರಾಮದಲ್ಲಿ ದಲಿತ ಮಹಿಳೆ ಮೇಲೆ ಬಹಿರ್ದೇಶಿಗೆ ಹೋದಂಥ ಒಬ್ಬ ಯುವತಿ, ಈಗಾಗಲೇ ಪದವಿಯನ್ನು ಮುಗಿಸಿರುವಂಥ ಯುವತಿ ಬಹಿರ್ದೇಶಿಗೆ ಹೋದಾಗ ಆಕಿನ ಮೇಲೆ ಅತ್ಯಾಚಾರ ಆಗ್ತದ. ಆಕಿನ ಕೊಲೆ ಮಾಡಿ ಒಂದು ಬಾವಿಯಲ್ಲಿ ಹಾಕ್ತಾರನ್ನುವಂಥದ್ದು ಇದೇನಿದೆ ಇದು ಒಂದು ಇಡೀ ಸಮಾಜ ಪ್ರಜಾಪ್ರಭುತ್ವ ತಲೆ ತಗ್ಗಿಸುವಂಥ ಘಟನೆ ಆಗಿದೆ. ಜೊತೆಗೆ ಕಡಕಲ್ ಗ್ರಾಮದ ರಾಣೆಮ್ಮ ಎಂಬ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿ ಕಲ್ಲು ಎತ್ತಕ್ಕೆ ಅಂತ ಕ್ರೂರವಾಗಿ ಕೊಲೆ ಮಾಡಿರುವಂಥದ್ದು. ಇದನ್ನು CPM ರಿಜಿಸ್ಟರ್ ತಾಲೂಕು ಸಮಿತಿ ತೀವ್ರವಾಗಿ, ಲಿಂಗಸೂರು ತಾಲೂಕು ಸಮಿತಿ ತೀವ್ರವಾಗಿ ಖಂಡಿಸ್ತದ. ಜೊತೆಗೆ ಇಲ್ಲಿನ ದಲಿತರ ಮೇಲೆ ನಿರಂತರ ಶೋಷಣೆ, ಕೊಲೆಗಳು, ಅತ್ಯಾಚಾರ, ದೌರ್ಜನ್ಯಗಳು ಈ ಜಿಲ್ಲೆಯಲ್ಲಿ ನಡೀತಾ ಇದ್ದಾವೆ. ಯಾಕಂದರೆ ಇಲ್ಲಿನ ವ್ಯವಸ್ಥೆ, ಯಾಕಂದರೆ ಒಂದು ಪೊಲೀಸ್ ಇಲಾಖೆಯ ವಿರುದ್ಧ ನಮ್ಮ ಹೋರಾಟ ಇದಲ್ಲ, ಇಲ್ಲಿನ ವ್ಯವಸ್ಥೆ ವಿರುದ್ಧ ಹೋರಾಟ ನಮ್ಮದಿದೆ. ಯಾಕಂದರೆ ಇಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲ, ದಲಿತರಿಗೆ ಭದ್ರತೆ ಇಲ್ಲ, ಕಾನೂನಿನ ಏನು ಇದ್ದಾವೆ, ಕಾನೂನು ದಲಿತರಿಗೆ ಏನು ಕೊಡಬೇಕಾಗ್ತದೆ, ಇಲ್ಲಿನ ಇಲಾಖೆ ಅವರಿಗೆ ಬಂದೋಬಸ್ತ್ ಕೊಡಬೇಕು. ಆಮೇಲೆ ಈಗಾಗಲೇ ನಮ್ಮ ಚಿಕ್ಕರಾಜ್ ಅವರು ಹೇಳ್ದಂಗೆ ಈ 3 ಕುಟುಂಬಗಳಿಗೆ ಏನಿದಾವೆ ಸರ್ಕಾರದ ವತಿಯಿಂದ ಅವರಿಗೆ ತಲಾ 1 ಕೋಟಿ ಪರಿಹಾರವನ್ನು ನೀಡಬೇಕು. ಜೊತೆಗೆ ಅವರಿಗೆ ಸರ್ಕಾರಿ ಕೆಲಸವನ್ನು ನಿಯೋಜನೆ ಮಾಡಿ ಅವರಿಗೆ ಸರ್ಕಾರಿ ನೌಕರಿಯನ್ನು ಕೊಡಬೇಕು ಸರ್ಕಾರ ಅಂತ ಹೇಳ್ತಾ ಮಾನ್ಯ ಗೃಹ ಮಂತ್ರಿಗಳು ತಾವು ದಲಿತರ ಕಡೆ ಇತ್ತ ಗಮನ ಹರಿಸಬೇಕಾಗಿದೆ. ಇವತ್ತು ರಾಯಚೂರು ಜಿಲ್ಲೆಯಲ್ಲಿ 3 ಕೊಲೆಗಳಾಗಿದ್ದಾವೆ. ಇನ್ನೂ ಯಾವ್ಯಾವ ಜಿಲ್ಲೆಯಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ, ಇನ್ನೂ ಬೆಳಕಿಗೆ ಬಂದಿಲ್ಲ. ಎಷ್ಟೋ ಬೆಳಕಿಗೆ ಬರಲಾರ್ದಂಥ ಪ್ರಕರಣಗಳು, ಕೊಲೆಗಳು ಅಲ್ಲಲ್ಲಿ ಮುಚ್ಚಿ ಹೋಗ್ತಾವ. ಇದಕ್ಕೆ ಆಸ್ಪದ ಕೊಡಲಾರ್ದೇ ಈಗಾಗಲೇ ರಶೀದ್ ಜಮಾದ್ ಅವರು ಹೇಳ್ದಂಗೆ ಕರ್ನಾಟಕ ರೈತ ಸಂಘ, CPM ರಿಜಿಸ್ಟ್ರಾರ್ ಮತ್ತು ಜಿಲ್ಲಾ ಸಮಿತಿ, ರಾಜ್ಯ ಸಮಿತಿ ಇದನ್ನು ಗಂಭೀರವಾಗಿ ಪರಿಗಣಿಸದೆ ಹೋದರೆ ಸರ್ಕಾರ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದಂತ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಜೈ ಭೀಮ್, ಲಾಲ್ ಸಲಾಂ. ಕೊಲೆ ಮಾಡಿರುವ ಕೊಲೆಗಡಕರನ್ನು ಕಠಿಣ ಶಿಕ್ಷೆ ಆಗಲೇಬೇಕು. ಭೂಮಾನಂದ ಕುಮಾರಿ ಅಶ್ವಿನಿ ಮತ್ತು ರಾಣೆಮ್ಮಳ ಕೊಲೆ ಮಾಡಿರುವ ಕೊಲೆಗಡಕರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಕೊಲೆಯಾದ ಕುಟುಂಬಸ್ಥರಿಗೆ ಸರ್ಕಾರ ಪರಿಹಾರ ನೀಡಲೇಬೇಕು. 3 ಕುಟುಂಬಗಳಿಗೆ ತಲಾ 1 ಕೋಟಿ ಸರ್ಕಾರಿ ನೌಕರಿ ಕೊಡಲೇಬೇಕು. CPM ರಿಜಿಸ್ಟ್ರಾರ್ ಜಿಂದಾಬಾದ್. ಅಶ್ವಿನಿಯನ್ನು ಕೊಲೆ ಮಾಡಿದ ಕೊಲೆಗಡಕರಿಗೆ ಕಾನೂನು ಕಠಿಣ ಶಿಕ್ಷೆ ಆಗಲೇಬೇಕು. ಕೊಲೆ ಮಾಡಿರುವ ಕೊಲೆಗಡಕರಿಗೆ ಕಾನೂನು ಕಠಿಣ ಶಿಕ್ಷೆ ಆಗಲೇಬೇಕು. ಭೂಮಾನಂದ, ರಾಣೆಮ್ಮ ಮತ್ತು ಕುಮಾರಿ ಅಶ್ವಿನಿಯನ್ನು ಕೊಂದ ಕೊಲೆಗಡಕರಿಗೆ ಧಿಕ್ಕಾರ. ದಲಿತರಿಗೆ ರಕ್ಷಣೆ ನೀಡಿದ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಕೊಲೆಗಡಕರ ಕುಟುಂಬದವರಿಗೆ ತಲಾ 1 ಕೋಟಿ ಮತ್ತು ಸರ್ಕಾರಿ ನೌಕರಿ ಕೊಡಲೇಬೇಕು. CPIM ರಿಜಿಸ್ಟ್ರಾರ್